ಓಕೆ, ನಮಸ್ಕಾರ. ಇವತ್ತು ನಾವು ಥೇಲ್ಸ್ ಥಿಯರಮ್ ಅಥವಾ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅಂದರೆ ಏನು ಅಂತ ನೋಡೋಣ. ಸೊ ಈ ಥಿಯರಮ್ ಸ್ಟೇಟ್ಮೆಂಟ್ ಏನು ಹೇಳ್ತಾನೆ, ಇಫ್ ಅ ಲೈನ್ ಇಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಎ ಟ್ರಯಾಂಗಲ್ ಟು ಇಂಟರ್ಸೆಕ್ಟ್ ದ ಅದರ್ ಟೂ ಸೈಡ್ಸ್. ಅಂದರೆ ಇವಾಗ ಒಂದು ಟ್ರಯಾಂಗಲಲ್ಲಿ ಯಾವುದಾರ ಒಂದು ಸೈಡ್ಗೆ ಪ್ಯಾರಲಲ್ ಆಗಿ ನಾವು ಲೈನ್ ಡ್ರಾ ಮಾಡಿದ್ರೆ ಹೆಂಗೆ ಅಂದರೆ ವಿಚ್ ಇಂಟರ್ಸೆಕ್ಟ್ಸ್ ಅದರ್ ಟೂ ಸೈಡ್ಸ್ನ ಎಲ್ಲಿ ಬ್ರೇಕ್ ಆಗುತ್ತೋ ಬ್ರೇಕ್ ಮಾಡಿ ಈ ಸೈಡ್ಗೆ ಪ್ಯಾರಲಲ್ ಆಗಿ ಒಂದು ಲೈನ್ ಡ್ರಾ ಮಾಡಿದ್ರೆ ದ ಅದರ್ ಟೂ ಸೈಡ್ಸ್ ಇಸ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ. ಸೊ ಈ ಥರ ಪ್ಯಾರಲಲ್ ಆಗಿ ಡ್ರಾ ಮಾಡಿದ್ರೆ ಈ ಮಿಕ್ಕ ಎರಡು ಸೈಡ್ ದ ಅದರ್ ಟೂ ಸೈಡ್ದು ರೇಷಿಯೋ ಸೇಮ್ ಇರುತ್ತೆ ಅಂತ ಹೇಳ್ತಾನೆ. ರೇಷಿಯೋ ಅಂದರೆ ಎ ಬಿ ಡಿವೈಡೆಡ್ ಬೈ ಡಿ ಬಿ is will be equal to AE by EC. ಇದು ಥೇಲ್ಸ್ ಥಿಯರಮ್. ಸೊ ಅದರ್ ಟ್ರಯಾಂಗಲಲ್ಲಿ ಒಂದು ಸೈಡ್ಗೆ ಪ್ಯಾರಲಲ್ ಆಗಿ ಒಂದು ಲೈನ್ ಡ್ರಾ ಮಾಡಿದ್ರೆ ಮಿಕ್ಕ ಎರಡು ಸೈಡ್ದು ರೇಷಿಯೋ ಸೇಮ್ ಇರುತ್ತೆ. ಇದೇ ಥೇಲ್ಸ್ ಥಿಯರಮ್. ನಾವು ಬಿ ಸಿಗೆ ಪ್ಯಾರಲಲ್ ಆಗಿ ಮಾಡಿದ್ದೀವಿ ಡಿ. ಸೊ ಹಾಗಾಗಿ ಬಿ ಸಿ ಬೇಸಾಗಿ ಇಟ್ಕೊಂಡ್ರೆ ಮಿಕ್ಕ ಎರಡು ಸೈಡ್ ಎ ಬಿ ಮತ್ತು ಎ ಸಿ ಸೇಮ್ ರೇಷಿಯೋ ಆಗಿ ಡಿವೈಡ್ ಆಗುತ್ತೆ ಅಂತ ಹೇಳ್ತಾನೆ. ಸೊ ಇದನ್ನು ಪ್ರೂವ್ ಮಾಡ್ತಾ ಹೋಗೋಣ. ಹೆಂಗೆ ಪ್ರೂವ್ ಮಾಡೋದು ಅಂತ ಅದನ್ನು ಹೇಳ್ತಾನೆ. ಸೊ ಪ್ರೂಫ್ ಏನು ಹೇಳ್ತಾನೆ, ದ ಗಿವನ್ ಟ್ರಯಾಂಗಲ್ ಎ ಬಿ ಸಿ ವಿತ್ ಅ ಲೈನ್ ಪ್ಯಾರಲಲ್ ಟು ಬಿ ಸಿ ಇಂಟರ್ಸೆಕ್ಟ್ ದ ಅದರ್ ಟೂ ಸೈಡ್ಸ್ ಎ ಬಿ ಆ್ಯಂಡ್ ಎ ಸಿ ಅಟ್ ಡಿ ಆ್ಯಂಡ್ ಇ ರೆಸ್ಪೆಕ್ಟಿವ್ಲಿ. ಡಿ ಮತ್ತು ಇ ಜಾಗದಲ್ಲಿ ಕರೆಕ್ಟಾಗಿ ಇಂಟರ್ಸೆಕ್ಟ್ ಆಗುತ್ತೆ ಎ ಬಿ ಮತ್ತು ಎ ಸಿಗೆ. ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾನೆ. ಸೊ ನಾವೇನು ಪ್ರೂವ್ ಮಾಡಬೇಕಂದ್ರೆ ವಿ ನೀಡ್ ಟು ಪ್ರೂವ್ ಎ ಡಿ ಓವರ್ ಡಿ ಬಿ ಈಸ್ ಈಕ್ವಲ್ ಟು ಎ ಇ ಓವರ್ ಇ ಸಿ. ಇದನ್ನು ಪ್ರೂವ್ ಮಾಡಬೇಕು. ನಾನು ಹೇಳ್ದಂಗೆ ಒಂದು ಸೈಡ್ಗೆ ಪ್ಯಾರಲಲ್ ಆಗಿ ಒಂದು ಲೈನ್ ಡ್ರಾ ಮಾಡಿದ್ರೆ ಮಿಕ್ಕ ಎರಡು ಸೈಡ್ದು ರೇಷಿಯೋ ಸೇಮ್ ಇರುತ್ತೆ ಅಂತ. ರೇಷಿಯೋ ಅಂದರೆ ಎ ಡಿ ಬೈ ಡಿ ಬಿ ವಿಲ್ ಬಿ ಈಕ್ವಲ್ ಟು ಎ ಇ ಬೈ ಇ ಸಿ. ಇದನ್ನು ನಾವು ಪ್ರೂವ್ ಮಾಡಬೇಕು. ಸೇಮ್ ಇದೆ ನಾನು ಪ್ರೂಫ್ ಮಾಡೋ ಸ್ಟೇಟ್ಮೆಂಟ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮಲ್ಲಿ. ಇದನ್ನು ಹೆಂಗೆ ಪ್ರೂವ್ ಮಾಡ್ತಾನೆ ಅಂದರೆ, ಇದನ್ನು ಪ್ರೂವ್ ಮಾಡೋದಕ್ಕೆ ಏರಿಯಾ ಆಫ್ ಟ್ರಯಾಂಗಲ್ದು ಫಾರ್ಮುಲಾ ಯೂಸ್ ಮಾಡ್ತಾನೆ. ಏರಿಯಾ ಆಫ್ ಟ್ರಯಾಂಗಲ್ ಏನು, ಏರಿಯಾ ಆಫ್ ಎನಿ ಟ್ರಯಾಂಗಲ್ ಈಸ್ ಹಾಫ್ ಟೈಮ್ಸ್ ಬೇಸ್ ಇಂಟು ಹೈಟ್. ಯಾವುದೇ ಟ್ರಯಾಂಗಲ್ದು ಏರಿಯಾ ತೊಗೋಬೇಕಾದ್ರೆ ಹಾಫ್ ಟೈಮ್ಸ್ ಬೇಸ್ ಏನಿರುತ್ತೆ ಇಂಟು ಹೈಟ್ ಮಾಡಿದ್ರೆ ಏರಿಯಾ ಸಿಗುತ್ತೆ ನಮಗೆ. ಸೊ ಇದೊಂದು ಪ್ರಾಪರ್ಟಿ ಇಟ್ಕೊಂಡು ಇವಾಗ ನಾವು ಈ ಸ್ಟೇಟ್ಮೆಂಟನ್ನು ಪ್ರೂವ್ ಮಾಡ್ತಾ ಹೋಗ್ಬೇಕು. ಸೊ ಇದನ್ನು ಪ್ರೂವ್ ಮಾಡಬೇಕಾದ್ರೆ ಇವಾಗ ನಾವೇನು ಮಾಡ್ತೀವಿ, ಇಲ್ಲಿ ಕೆಲವು ಟ್ರಯಾಂಗಲ್ಸ್ ಕನ್ಸ್ಟ್ರಕ್ಟ್ ಮಾಡಬೇಕು. ಫಸ್ಟು ಇಲ್ಲಿ ಸಿ ಇಂದ ಡಿ ಒಂದು ಲೈನ್ ಮಾಡೋಣ, ಮತ್ತು ಬಿ ಇಂದ ಈಗ ಇನ್ನೊಂದು ಲೈನ್ ಮಾಡೋಣ. ಸೊ ನಮಗೆ ಯಾವ್ಯಾವ ಟ್ರಯಾಂಗಲ್ ಸಿಕ್ತು, ಎ ಡಿ ಇ ಒಂದು ಟ್ರಯಾಂಗಲ್ ಇದೆ, ಡಿ ಇ ಬಿ ಇನ್ನೊಂದು ಟ್ರಯಾಂಗಲ್ ಇದೆ. ಇದನ್ನು ಬೇಸಾಗಿ ಇಟ್ಕೊಂಡು ಈ ಟ್ರಯಾಂಗಲ್ದು ಏರಿಯಾ ಕಂಡುಹಿಡಿಯೋಣ, ಇದನ್ನು ಬೇಸಾಗಿ ಇಟ್ಕೊಂಡು ಈ ಟ್ರಯಾಂಗಲ್ದು ಏರಿಯಾ ಕಂಡುಹಿಡಿಯೋಣ. ಸಿಮಿಲರ್ಲಿ ಇನ್ನೊಂದು ಕಡೆ ಆಪೋಸಿಟ್ ಸೈಡ್, ಇದು ಈ ಸೈಡಲ್ಲಿ ಇದನ್ನು ಬೇಸಾಗಿ ಇಟ್ಕೊಂಡು ಈ ಟ್ರಯಾಂಗಲ್ ಏರಿಯಾ ಕಂಡುಹಿಡಿಯೋಣ, ಮತ್ತು ಈ ಟ್ರಯಾಂಗಲ್ ಡಿ ಇ ಸಿಯಲ್ಲಿ ಇದನ್ನು ಬೇಸಾಗಿ ಇಟ್ಕೊಂಡು ಈ ಟ್ರಯಾಂಗಲ್ದು ಏರಿಯಾ ಕಂಡುಹಿಡಿಯೋಣ. ಸೊ ಈ ಟ್ರಯಾಂಗಲ್ದು ಏರಿಯಾ ಮತ್ತು ಈ ಟ್ರಯಾಂಗಲ್ದು ಏರಿಯಾನ ಈಕ್ವೇಟ್ ಮಾಡಿದ್ರೆ ನಮಗೆ ಈ ಈಕ್ವೇಷನ್ ಸಿಗುತ್ತೆ. ಹೇಗೆ ಅಂತ ನೋಡೋಣ, ಸ್ಟೆಪ್ ಬೈ ಸ್ಟೆಪ್ ಚೆಕ್ ಮಾಡೋಣ. ಫಸ್ಟು ಏನು ಮಾಡ್ತಾನೆ, ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ, ಈ ಟ್ರಯಾಂಗಲ್ದು ಏರಿಯಾ ಕಂಡುಹಿಡ್ತಾನೆ. ಸೊ ಏರಿಯಾದ ನೊಟೇಷನ್ ಬಂದು ಎ ಆರ್ ಅಂತ ಕೊಡ್ತಾನೆ. ಎ ಆರ್ ಆಫ್ ಟ್ರಯಾಂಗಲ್ ಎ ಡಿ ಇ ಇಸ್ ಈಕ್ವಲ್ ಟು ಹಾಫ್ ಎ ಡಿನ ಬೇಸಾಗಿ ಇಟ್ಕೋಬೇಕು. ನಮ್ಮ ಟ್ರಯಾಂಗಲ್ಗೆ ಎ ಡಿ ಬೇಸಾಗಿ ಇಟ್ಕೊಂಡ್ರೆ ಇದರದ್ದು ಹೈಟ್ ಹೆಂಗೆ ಬರುತ್ತೆ, ಈ ಟ್ರಯಾಂಗಲ್ದು ಹೈಟ್
ಸೊ ಇದನ್ನು ಬೇಸ್ ಆಯ್ತಂದರೆ ಇಫ್ ದಿಸ್ ಬಿಕಮ್ಸ್ ಬೇಸ್, ಹೌ ಡು ಯು ಫೈಂಡ್ ದ ಹೈಟ್? ಇದಕ್ಕೆ ಹೈಟ್ ಕಂಡುಹಿಡಿಬೇಕಂದ್ರೆ ಸೊ ನಾವು ಇಲ್ಲಿಂದ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡಬೇಕು. ಇ ಇಸ್ ದ ವರ್ಟೆಕ್ಸು, ಈ ವರ್ಟೆಕ್ಸು ತುದಿ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡಿಕೊಂಡ್ರೆ ಇದನ್ನು ಎನ್ ಅಂತ ಕನ್ಸಿಡರ್ ಮಾಡೋಣ. ಸೊ ಈ ಟ್ರಯಾಂಗಲ್ದು ಹೈಟ್ ಏನಾಯಿತು? ಎನ್ ಇ ಇಸ್ ದ ಹೈಟ್. ಎ ಡಿ ಬೇಸ್ ಆದರೆ ಎನ್ ಇ ಹೈಟ್ ಆಗುತ್ತೆ. ಸೊ ಎ ಡಿ ಇಂಟು ಇ ಎನ್ ಅಥವಾ ಎನ್ ಇ ಎರಡು ಸೇಮ್. ಸೊ ಈ ಟ್ರಯಾಂಗಲ್ದು ಏರಿಯಾ ಸಿಕ್ತು. ಒನ್ ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್ ಏರಿಯಾ ಆಫ್ ಟ್ರಯಾಂಗಲ್ ಬಿ ಡಿ ಇ, ಇದು ಬಿ ಡಿ ಇ. ಸೊ ಈ ಟ್ರಯಾಂಗಲ್ ಬಿ ಡಿ ಇ, ಈ ಟ್ರಯಾಂಗಲ್ ಬೇಸ್ ಏನಿದೆ ಡಿ ಮತ್ತು ಬಿ ಇಸ್ ದ ಬೇಸ್. ಸೊ ಹಾಫ್ ಬೇಸ್ ಏನಿದೆ ಡಿ ಬಿ. ಇದರದ್ದು ಹೈಟ್ ಏನು? ಈ ಟ್ರಯಾಂಗಲ್ದ ಹೈಟು ಅಗೇನ್ ಈ ಟ್ರಯಾಂಗಲ್ದ ಹೈಟು ಎನ್ ಇ. ಹೇಗಂದರೆ ಈ ಟ್ರಯಾಂಗಲ್ನ ನಾವು ಉಲ್ಟಾ ಮಾಡಿದ್ರೆ ತಿರುಗಿಸ್ಕೊಂಡ್ರೆ ಈ ಲೈನ್ಗೆ ಪ್ಯಾರಲಲ್ಲಾಗಿ ಯಾವ ಲೈನ್ ಬರುತ್ತೆ? ದಿಸ್ ಇಸ್ ದ ಟ್ರಯಾಂಗಲ್. ಈ ಟ್ರಯಾಂಗಲ್ ಇದು ಕ್ರಾಸ್ ಆಗಿದೆ, ಇದು ಸ್ಟ್ರೇಟ್ ಆಗಿಲ್ಲ. ಈ ಲೈನು ಯಾವುದು ಡಿ ಮತ್ತು ಈ ಲೈನ್ ಸ್ಟ್ರೇಟ್ ಆಗಿಲ್ಲ. ಸೊ ಈ ಟ್ರಯಾಂಗಲ್ಗೆ ಹೈಟ್ ಹೆಂಗೆ ಕಂಡುಹಿಡಿತೀವಿ? ಹೈಟ್ ಕಂಡುಹಿಡಬೇಕಾದ್ರೆ ಹೈಟ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ ದ ಟಾಪ್ ವರ್ಟೆಕ್ಸ್ ಟು ದ ಬೇಸ್. ದಿಸ್ ಇಸ್ ದ ಹೈಟ್. ಅದು ಹೆಂಗೆ ಕಂಡುಹಿಡ್ತೀವಿ? ಬೇಸ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಪರ್ಪೆಂಡಿಕ್ಯುಲರ್ ಲೈನಲ್ಲಿ ಡ್ರಾ ಮಾಡಿದ್ರೆ ಇದು ಹೈಟ್ ಆಗುತ್ತೆ. ಸೊ ಈ ಟ್ರಯಾಂಗಲ್ಗೆ ಸೇಮ್ ಇದೇನೇ ಹೈಟ್ ಆಗುತ್ತೆ. ಎನ್ ಮತ್ತು ಇ ಇಸ್ ದ ಹೈಟ್, ಸೇಮ್ ಆ್ಯಸ್ ಇಸ್ ಇ ಎನ್ ಇಸ್ ದ ಹೈಟ್ ಅಂತ ಇಟ್ಕೊಳ್ಳೋಣ. ಬಿ ಡಿ ಇಗೆ ಮತ್ತು ಹಾಫ್ ಇಂಟು ಡಿ ಬಿ ಇಂಟು ಇ ಎನ್ ಇಸ್ ದ ಹೈಟ್ ಸಿಕ್ತು. ಈ ಎರಡು ಟ್ರಯಾಂಗಲ್ ಆಯಿತು. ಇವಾಗ ಆಪೋಸಿಟ್ ಸೈಡು, ಅದರ್ ಸೈಡ್ ಅಂದರೆ ನೆಕ್ಸ್ಟ್ ಮತ್ತು ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ ಮತ್ತು ಎ ಡಿ ಇ ವಿತ್ ಎ ಇ ಎಸ್ ಬೇಸ್. ನಮಗೆ ಇದು ಬೇಸ್ ಆಗಬೇಕು, ಎ ಮತ್ತು ಇ ಬೇಸ್ ಆಗಬೇಕು. ಸೊ ಎ ಮತ್ತು ಇ ಬೇಸ್ ಆಯ್ತಂದರೆ ಏನಕ್ಕೆ ಎ ಇ ಏನಕ್ಕೆ ಬೇಸ್ ಆಯಿತು? ಬೇಕಂದರೆ ದಟ್ ಈಸ್ ವಾಟ್ ವಿ ವಾಂಟ್ ಟು ಪ್ರೂವ್. ಸೊ ಹಾಫ್ ಇಟ್ಕೊಳ್ಳೋಣ, ಎ ಇನ ಬೇಸಾಗಿ ಇಟ್ಕೊಳ್ಳೋಣ. ಮತ್ತು ಇದ್ರದ್ದು ಹೈಟ್ ಕಂಡುಹಿಡಿಬೇಕು. ಹೈಟ್ ಕಂಡುಹಿಡಿಬೇಕಾದ್ರೆ ಹೇಗೆ? ಮತ್ತು ಎ ಇ ಬೇಸ್ ಆಯ್ತಂದರೆ ಇದರದ್ದು ನಿಮ್ಗೆ ಕನ್ಫ್ಯೂಸ್ ಆಗೋದ್ರೆ ನೋಡಿ, ಇದು ಟ್ರಯಾಂಗಲ್ ಎ ಇ ಡಿ. ಈ ಟ್ರಯಾಂಗಲ್ದು ಹೈಟ್ ಕಂಡುಹಿಡಬೇಕು. ಈ ಟ್ರಯಾಂಗಲ್ದು ಹೈಟ್ ಕಂಡುಹಿಡಬೇಕಾದ್ರೆ ಏನು ಮಾಡಬೇಕು? ಮತ್ತು ಇಲ್ಲಿಂದ ಈ ಲೈನಿಂದ ಇಲ್ಲಿಗೊಂದು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡಬೇಕು. ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡಿದ್ರೆ ಹಿಂಗೆ ಬರುತ್ತೆ. ಈ ಪಾಯಿಂಟ್ನ ಎಮ್ ಅಂತ ಇಟ್ಕೊಳ್ಳೋಣ. ಸೊ ದಿಸ್ ಇಸ್ ದ ಟ್ರಯಾಂಗಲ್ ಎ ಇ ಡಿ, ಬೇಸ್ ಎ ಇ, ಹೈಟ್ ಡಿ ಎಮ್ ಅಲ್ವಾ? ಸೊ area of triangle ADE with AE is base, then height is DM. ಮತ್ತು similarly ಈ triangle DEC, area of triangle DEC, ಮತ್ತು ಅದರದ್ದು ಹಾಫ್ ಬೇಸ್ ಯಾವ್ದು ಬೇಕು ನಮಗೆ? ಇ ಸಿ ಬೇಕು. ಇದು ಈ ಲೈನ್ ಇ ಸಿ, ಇದು ಬೇಸ್ ಆಗುತ್ತೆ. ಇ ಸಿ ಇದ್ರದ್ದು ಹೈಟ್, ಮತ್ತೆ ಹೈಟ್ ಕಂಡುಹಿಡಿಯೋಣ. ಮತ್ತು ಇದೆಲ್ಲ ಟ್ರಯಾಂಗಲ್ ಕವರ್ ಮಾಡಿದ್ರೆ ನಮ್ಗೆ ಇದು ಕಾಣಿಸುತ್ತೆ, ಯಾವುದು? ಡಿ ಇ ಸಿ. ದಿಸ್ ಇಸ್ ದ ಟ್ರಯಾಂಗಲ್ ವಿಚ್ ವಿ ಆರ್ ಕನ್ಸಿಡರ್. ಈ ಟ್ರಯಾಂಗಲ್ದ ಹೈಟ್ ಏನು ಬರುತ್ತೆ? ಸೇಮ್. ಮತ್ತು ಅದಕ್ಕೆ ಬೇಸ್ನ ಎಕ್ಸ್ಟೆಂಡ್ ಮಾಡಿ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಬೇಸಿಂದ ಟಿಪ್ ವರ್ಟೆಕ್ಸ್ವರೆಗೂ ಡ್ರಾ ಮಾಡಿದ್ರೆ ದಟ್ ಬಿಕಮ್ಸ್ ದ ಹೈಟ್ ಆಫ್ ದಿಸ್ ಟ್ರಯಾಂಗಲ್. ಸೊ ಈ ಟ್ರಯಾಂಗಲ್ಗೆ ಇ ಸಿ ಬೇಸ್ ಆದರೆ ಡಿ ಎಮ್ ಹೈಟ್ ಆಗುತ್ತೆ. ಸೇಮ್ ಆ್ಯಸ್ ಇಸ್ ಇಲ್ಲಿ ಬರಿತೀವಿ. ಇ ಸಿ ಬೇಸ್ ಆಗುತ್ತೆ, ಡಿ ಎಮ್ ಹೈಟ್ ಆಗುತ್ತೆ. ಇದು ಈಕ್ವೇಷನ್ ನಂಬರ್ 3, ಇದು ಈಕ್ವೇಷನ್ ನಂಬರ್ 4. ಸೊ ಈಗ ನಾವು ರೇಷಿಯೋ ತಗೊಳ್ಳೋಣ. ಇದನ್ನು ಡಿವೈಡ್ ಮಾಡೋಣ 1/2.
know, divide 1 by 2, that is area of ADE over area of BDE is equal to half AD cross EN divided by half DB cross EN. ಸೊ ಹಾಫ್ ಹೋಗುತ್ತೆ EN ಹೋಗುತ್ತೆ ಸೊ ಇದರದ್ದು ರೇಷಿಯೋ ಆಫ್ these two triangle, area of these two triangle is AD over DB. This statement 5 ಅಂತ ಇಟ್ಕೊಳ್ಳೋಣ. Similarly, divide 3 by 4, equation 3 by equation 4. ಈ ಎರಡು ಏರಿಯಾಸ್ನ ರೇಷಿಯೋಸ್ ತಗೊಂಡ್ರೆ ಏರಿಯಾ ಆಫ್ ADE over area of DEC is equal to half AE cross DM over half EC cross DM. ಮತ್ತೆ ಹಾಫ್ ಹೋಗುತ್ತೆ, DM ಹೋಗುತ್ತೆ, AE over EC ಬಂತು. ಇದು 6th equation ಅಂತ ತಗೊಳ್ಳೋಣ. ಮತ್ತು ಈ ಎರಡು ಈಕ್ವೇಷನ್ನ ಈಕ್ವೇಟ್ ಮಾಡೋಕ್ಕಾಗತ್ತಾ ನೋಡೋಣ. ಹೆಂಗೆ ಅಂದರೆ, ಈ ಟ್ರಯಾಂಗಲ್ BDE ಆ್ಯಂಡ್ ಟ್ರಯಾಂಗಲ್ DEC, ಟ್ರಯಾಂಗಲ್ BDE ಆ್ಯಂಡ್ ಟ್ರಯಾಂಗಲ್ DEC ಯಾವುದಿದೆ ಟ್ರಯಾಂಗಲ್ ಡಯಾಗ್ರಾಮಲ್ಲಿ ನೋಡಿದ್ರೆ BDE ಈ ಟ್ರಯಾಂಗಲ್ ಮತ್ತು ಈ ಟ್ರಯಾಂಗಲ್ ಎರಡು ಸೇಮ್ ಅಂತ ಹೇಳ್ತಾನೆ. ಎರಡನ್ನು ಈಕ್ವೇಟ್ ಮಾಡ್ಬೋದು. ಏರಿಯಾ ಆಫ್ ಇವೆರಡು ಟ್ರಯಾಂಗಲ್, ಏರಿಯಾ ಆಫ್ DEB ಆ್ಯಂಡ್ ಏರಿಯಾ ಆಫ್ ಟ್ರಯಾಂಗಲ್ DEC ಎರಡು ಸೇಮ್ ಅಂತಾನೆ. ಏನಕ್ಕೆ? ಈ ಎರಡರದ್ದು ಬೇಸ್ ಸೇಮ್, DE ಸೇಮ್, ಎರಡಕ್ಕೂ ಒಂದೇ ಬೇಸ್ ಇದೆ. DE ಬೇಸ್ ಇಟ್ಕೊಳ್ಳೋಣ, ತಿರುಗಿಸ್ಕೊಳ್ಳೋಣ. ಸೊ ಇವಾಗ ಸಿಗ್ತಾ ಟ್ರಯಾಂಗಲ್, ಇದು DEB ಆಯಿತಾ, ಇದು DEC. ಈ ಎರಡು ಟ್ರಯಾಂಗಲ್ಗೆ ಹೈಟ್ ಏನು ಬರುತ್ತೆ? ಹೈಟ್ ಇವೆರಡು ಲೈನ್ ಪ್ಯಾರಲಲ್ ಇದೆ, ಎರಡು ಪ್ಯಾರಲಲ್ ಇರೋದ್ರಿಂದ ಹೈಟ್ ವಿಲ್ ಬಿ ದ ಡಿಸ್ಟೆನ್ಸ್ ಬಿಟ್ವೀನ್ ದಿಸ್ ಟು ಪ್ಯಾರಲಲ್ ಲೈನ್. ಸೊ ಸೇಮ್ ಆ ಎರಡು ಟ್ರಯಾಂಗಲ್ ಮಾಡ್ದಂಗೆ ಇದನ್ನು ಎಕ್ಸ್ಟೆಂಡ್ ಮಾಡಿ ಹೈಟ್ ಏನು ಬರುತ್ತೆ? ಸೇಮ್ ಬರುತ್ತೆ. ಇದಕ್ಕೂ ಎಕ್ಸ್ಟೆಂಡ್ ಮಾಡಿ ಈ ಟ್ರಯಾಂಗಲ್ದು ಹೈಟು ಮತ್ತು ಈ ಟ್ರಯಾಂಗಲ್ ಹೈಟು ಸೇಮ್ ಬರುತ್ತೆ. ಸೊ ಏರಿಯಾ ಆಫ್ this triangle is half into base is DE, height is distance between parallel line. Same way ಈ triangle base ಬಂದು DE, height ಬಂದು distance between these two parallel line. ಸೊ ಹಾಗಾಗಿ ಈ ಎರಡು ಟ್ರಯಾಂಗಲ್, ಯಾವುದು BDE ಮತ್ತು DEC ಎರಡು ಟ್ರಯಾಂಗಲ್ ಈಕ್ವಲ್, ಸೇಮ್ ಬೇಸ್ ಯಾವುದು DE ಬೇಸ್ ಮಾಡಿಕೊಂಡ್ರೆ ಎರಡು ಈಕ್ವೇಟ್ ಮಾಡ್ಬೋದು. ಸೊ ಹಾಗಾಗಿ